ಥರದ ರೋಲಿಂಗ್ ನಾವು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಓಕೆ, ಮೇಕಪ್ಪಿಗೆ ಬಂತಂದರೆ ನಮಗೆಲ್ರಿಗೂ ಗೊತ್ತು ನಿಮ್ಮ ಮೇಕಪ್ನ ನೀವೇ ಮಾಡ್ಕೊಳ್ಳೋದು ತುಂಬಾ ನೀವು ಇಷ್ಟಪಡುವಂತಹ ಒಂದು ಕೆಲಸ ಅದು ಅಂತ. ಸೊ ಇದು ಮೇಕಪ್ ಮಾಡ್ಕೊಳ್ಳೋದು, ಈ ಸೀರಿಯಲ್ ನೀವೇ ಮಾಡ್ಕೋಬೇಕು ಅನ್ನೋದು ಹೆಂಗೆ? ಯಾಕಂದರೆ ಬೇರೆ ಆರ್ಟಿಸ್ಟ್ಗಳ ಹತ್ರ ಮಾಡ್ಕೋಬಾರ್ದು ಅಂತ ಆ ಥರದ್ದು ಏನಾದರೂ? ಆ ಥರದ್ದೇನೂ ಇಲ್ಲ. ಈ ಮಧ್ಯೆ 6 ವರ್ಷದ ಏನು ಗ್ಯಾಪ್ ತೊಗೊಂಡಿದ್ದೆ ನಾನು, ಆವಾಗ ನಾನು ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ವಾಪಸ್ ಬರೋಕ್ಕೂ ನನಗೆ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂದಾಗ ನಾನು ಓದಿದ್ದಂತೂ ನಾನು ವಾಪಸ್ ಹೋಗೋಕ್ಕಾಗಲ್ಲ. ನಾನು ಮಾಡಿದ MSc ಮೈಕ್ರೋಬಯಾಲಜಿ ಮುಂಚೆ ಹೇಳಿದ್ದೀನಿ. ಸೊ ಅಲ್ಲಿಗೆ ವಾಪಸ್ ಹೋಗೋಕ್ಕೆ ನಾನು ತುಂಬ ದೂರ ಬಂದುಬಿಟ್ಟಿದ್ದೆ. ಸೊ ನೆಕ್ಸ್ಟ್ ವಾಟ್ ಸಮಥಿಂಗ್ ಇನ್ ಆರ್ಟ್ ಓನ್ಲಿ ಐ ಹ್ಯಾವ್ ಟು ಡೂ ಅಂದ್ಬಿಟ್ಟು ಅಂತ ನಂಗೆ ಮುಂಚೆಯಿಂದ ಮೇಕಪ್ ಇಷ್ಟ. ಸೊ ಹಾಗಾಗಿ ಪ್ರೊಫೆಷ್ನಲ್ ಆಗಿ ನಾನು ಮೇಕಪ್ ಕೋರ್ಸ್ನ ಮಾಡಿಕೊಂಡೆ. ಆಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ಸೋ ಬ್ರೈಡಲ್ ಮೇಕಪ್ಪು, ಆ್ಯಡ್ ಶೂಟಿಂಗ್ ಮೇಕಪ್ ಮಾಡ್ತಿದ್ದೆ, ಸೈಡ್ಸು ಎಲ್ಲ ಮೇಕಪ್ ನಾನು ಮಾಡ್ತಾಯಿದ್ದೆ. ಸೊ ವೆನ್ ಯು ಆರ್ ಅ ಮೇಕಪ್ ಆರ್ಟಿಸ್ಟ್, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋ ಇದೇ ಬರೋದಿಲ್ಲ, ಪ್ರಮೇಯನೇ ಬರೋದಿಲ್ಲ. ಆಮೇಲೆ ಅದೊಂದು ಹೇಳ್ತಾರಲ್ಲ, ನಮ್ಗೊಂದು ಕೈ ಕೂತ್ಬಿಟ್ಟಿರುತ್ತೆ, ಬೇರೆಯವ್ರು ಮಾಡಿದ್ದು ಸರಿ ಆಗಲ್ಲ ನಮಗೆ. ಪಾಪ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿರಬಹುದು, ಇಲ್ಲ ಅಂತ ನಾನು ಹೇಳಲ್ಲ, ಮಾಡ್ಬೋದು ಕೂಡ. ಬಟ್ ಅದು ನಮ್ಮ ಕೈ ಕೂತ ಮೇಲಿಂದ ನಾವು ಮಾಡಿಕೊಂಡ್ರೆ ಸಮಾಧಾನ, ನಮ್ಗೆ ಹೇಗೆ ಬೇಕೋ ಹಾಗೆ.